ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವ್ಲಾಗ್ ಬಂದ್ಬಿಟ್ಟು ನಾನು ಡೆಲಿವರಿ ಆಗೋಕ್ಕೂ ಮುಂಚೆ ವೆನ್ ಐ ವಾಸ್ ಪ್ರೆಗ್ನೆಂಟ್ ಅವಾಗ ಶೂಟ್ ಮಾಡಿರೋ ವಿಡಿಯೋಸ್ ಎಲ್ಲ ಬಿಟ್ಸ್ ಹಂಗೆ ಇದ್ಬಿಟ್ಟಿತ್ತು. ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನನಗೂ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಅತ್ತೆ ಅವಾಗ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಊರಿಗೆ ಹೋಗಿದ್ರು. ಅವ್ರು ಒಂದ್ಸತಿ ಊರಿಗೆ ಹೋದರೆ ಒಂದು 15 to 20 ಡೇಸ್ ಅಲ್ಲೇ ಇದ್ಬಿಟ್ಟು ಬರ್ತಾಯಿದ್ರು. ಸ್ವಲ್ಪ ವರ್ಕ್ ಮೇಲೆ ಹೋಗ್ತಾಯಿದ್ರು ಅವರು. ಸೊ ಇದು ಸೆಕೆಂಡ್ ಟೈಮ್ ಅವ್ರು ಯಾವಾಗ ಊರಿಗೆ ಹೋಗಿದ್ರೋ ಅವಾಗೆಲ್ಲನೂ ನಾನು ಇನ್ನೇನು ನನ್ನ ಡೆಲಿವರಿ ಹತ್ರ ಬರ್ತಾ ಇದೆ ಅಂದಾಗ ಅವಾಗ ಡೇಸ್ ಅಂದರೆ ಒಂದೇ ದಿನ ತೆಗ್ದಿರೋಂಥ ವಿಡಿಯೋ ಅಲ್ಲ ಇದು. ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಬಿಟ್ಸ್ನ ಎಲ್ಲ ತಗೊಂಡಿರೋಂಥ ವಿಡಿಯೋಸ್ ಇದು. ಫಸ್ಟ್ ನೀವೇನು ನೋಡಿದ್ರಿ ಟೊಮೆಟೊ ಬಾತು, ಅದು ಬೆಳಗ್ಗೆನೆ ಟಿಫನ್ ಮಾಡ್ಕೊಂಡಿದ್ದು ನಾವು. ಇದು ಬಂದ್ಬಿಟ್ಟು ಆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ವೀಕೆಂಡ್ ಇತ್ತು, ಹಂಗಾಗಿ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಇದ್ರು. ನನ್ನ ಜೊತೆ ಫಸ್ಟ್ ಟೈಮ್ ಅವರು ಹಾಸ್ಪಿಟಲ್ಗೆ ಬಂದಿದ್ದು ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಆ್ಯಂಡ್ ಸ್ವಲ್ಪ ಐಟಮ್ಸ್ ಎಲ್ಲ ಮನೆ ಗ್ರಾಸರಿ ಎಲ್ಲ ಆಗೋಗಿತ್ತು, ಅದನ್ನೇ ಎಲ್ಲನೂ ಸ್ವಲ್ಪ ಬುಕ್ ಮಾಡಿಕೊಂಡೆ. ಇದು ಬಂದ್ಬಿಟ್ಟು ಆ ನೆಕ್ಸ್ಟ್ ಡೇ ಮಾಡಿ ಒಂದೇ ದಿನ ಅಂತೂ ತೆಗ್ದಿರೋಂಥ ವೀಡಿಯೋಸ್ ಯಾವೂ ಇಲ್ಲ, ಎಲ್ಲ ಡೈಲಿ ಒಂದೊಂದು ಬಿಟ್ಟು ಹಂಗೆ ತಗೊಂಡಿದ್ದೀನಿ. ಅದನ್ನ ಎಲ್ಲ ಸೇರಿಸಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಗ್ರಾಸರೀಸ್ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ವಿಡಿಯೋ ಅಲ್ಲಿ ಮೇಯ್ನಾಗಿ ಒಂದು ಹೆಲ್ಪ್ ಆಗುವಂಥ ವಿಡಿಯೋ ಏನು ಅಂದರೆ ಫ್ರೈಡ್ ರೈಸ್ ಹೆಂಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಎಗ್ ಆ್ಯಂಡ್ ಫುಲ್ ವೆಜಿಟೇಬಲ್ಸಿಂದ ಮಾಡುವಂಥ ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾರಿಗಾದರೂ ಹೆಲ್ತಿ ವರ್ಷನ್ ಬೇಕು ಅಂತ ಹೇಳಿದ್ರೆ ಈ ಸಾಸ್ ಎಲ್ಲ ಹಾಕ್ದಿರ ಬರೀ ವೆಜಿಟೇಬಲ್ಸ್ನ ಹಾಕಿ ಇದೇ ಸೇಮ್ ಒಂದು ಪ್ರೊಸೆಸ್ನ ಫಾಲೋ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಈ ಸಾಸಸ್ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಔಟ್ಸೈಡ್ ಫೀಲ್ ಬರುತ್ತೆ. ಔಟ್ಸೈಡ್ ತಿಂದಾಗ ಯಾವ ಥರ ಇರುತ್ತೆ ಆ ಥರ ಟೇಸ್ಟ್ ಫೀಲ್ ಬರುತ್ತೆ. ಅದೂ ಯಾವಾಗಲೋ ಒಂದ್ಸತಿ ತಿಂದರೆ ಪರವಾಗಿಲ್ಲ, ರೆಗ್ಯುಲರಾಗಿ ತಿಂದ್ರೇ ಪ್ರಾಬ್ಲಮ್ ಆಗೋದಲ್ವ. ಹಂಗಾಗಿ ನಾನು ತುಂಬ ದಿನ ಆಗಿತ್ತು ಮಾಡಿ. ಆ್ಯಂಡ್ ಡೆಲಿವರಿ ಆದಮೇಲೆ ಅಂತೂ ಇವೆಲ್ಲ ತಿನ್ನೋಕ್ಕೆ ಸ್ವಲ್ಪ ದಿನಗಳೆಲ್ಲ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗುತ್ತಲ್ವ. ಹಂಗಾಗಿ ಒಂದ್ಸತಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಫುಲ್ ಲೋಡೆಡ್ ವೆಜಿಟೇಬಲ್ಸು, ಎಗ್ಸು ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾರ್ಮಲ್ ಆಗಿಯೇ ಆಯಿಲ್ ಹಾಕಿ ಫಸ್ಟ್ ಎಗ್ನ ಬೀಟ್ ಮಾಡ್ಕೊಬೇಕು. ಅದನ್ನು ಸ್ಕ್ರ್ಯಾಂಬಲ್ಡ್ ಎಗ್ಸ್ ಥರ ಮಾಡಿಕೊಂಡು ಅದ್ರ ಜೊತೆಗೆ ಮತ್ತು ಮಿಕ್ಕಿರೋ ಎಲ್ಲ ಒಂದೊಂದು ವೆಜಿಟೇಬಲ್ಸ್, ಆನಿಯನ್ಸು, ಎಲ್ಲ ವೆಜಿಟೇಬಲ್ಸ್ ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕ್ಯಾಬೇಜು ಎಲ್ಲ ಯೂಸ್ ಮಾಡಿದ್ದೀನಿ. ನಿಮಗೆ ಏನೆಲ್ಲ ಇಷ್ಟ ಆಗುತ್ತೆ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬರೀ ಪೆಪ್ಪರು ಮತ್ತು ಸಾಲ್ಟ್ ಅಷ್ಟೇ ಹಾಕಿದ್ದಿದ್ದು ವೆಜಿಟೇಬಲ್ಸ್ಗೆ. ಇವಾಗ ರೈಸ್ ಏನು ಹಾಕ್ತಾಯಿದ್ದೀನಿ ನಾನು, ರೈಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಸಾಸಸ್ ಎಲ್ಲ ಅದ್ರ ಜೊತೆಗೆ ಉಪ್ಪು, ಖಾರ ಎಲ್ಲನೂ, ಗರಂ ಮಸಾಲ ಎಲ್ಲ ಇವಾಗೇ ಹಾಕೋದು. ನಿಮಗೆ ಸಾಸ್ ಸ್ಕಿಪ್ ಮಾಡಬೇಕು ಅಂದರೆ ಈ ಸಾಸ್ ಒಂದು ಬಿಟ್ಟು ಅದು ಚಿಲ್ಲಿ ಪೌಡ್ರು, ಗರಂ ಮಸಾಲ ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೈಸ್ ಆಲ್ರೆಡಿ ಬೆಂದಿರೋದೆ ಅಲ್ವಾ. ಆ್ಯಂಡ್ ವೆಜ್ಜೀಸು ಕೂಡ ಒಂದು 90% ಹಂಗೆ ಬೆಂದೋಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ ಫ್ರೈಡ್ ರೈಸಲ್ಲೆಲ್ಲ ತಿನ್ನೋಕ್ಕೆ. ಒಂದು ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಂಡ್ರೆ ಅದರಲ್ಲಿರುವಂಥ ವೆಜಿಟೇಬಲ್ಸಲ್ಲಿರುವಂಥ ಎಲ್ಲ ಏನಂತಾರೆ ಟೇಸ್ಟ್ ಎಲ್ಲನೂ ರೈಸಿಗೆ ಬರುತ್ತೆ. ಆ್ಯಂಡ್ ಈ ಮಸಾಲ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಸೊ ಇಷ್ಟೇ ವೆಜಿಟೇಬಲ್ಸ್ ಎಗ್ ಫ್ರೈಡ್ ರೈಸ್ ಸೂಪರಾಗಿರುತ್ತೆ. ಸೇಮ್ ಆಚೆ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ನಾವು. ಇನ್ನು ಸಾಸ್ ಎಲ್ಲನೂ ಮನೆಯಲ್ಲೇ ಹಾಕ್ಕೊಂಡ್ರೆ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದಷ್ಟೇ, ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಪ್ರೊಸೆಸ್ಸಲ್ಲೇ ಟ್ರೈ ಮಾಡ್ತಾರೆ. ಬಟ್ ಸ್ಟಿಲ್ ಯಾರೆಲ್ಲ ಟ್ರೈ ಮಾಡಿರಲ್ಲ ಒಂದ್ಸತಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಈ ಪ್ರೊಸೆಸ್ ಎಲ್ಲನೂ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೊಂದು ಮೆಮೊರಿ ಚೆನ್ನಾಗಿರುತ್ತೆ. ಅಂದರೆ ಬಿಫೋರ್ ಡೆಲಿವರಿ ನಾನೇನೆಲ್ಲ ಮಾಡ್ಕೊಂಡು ತಿಂದೆ, ಹೆಂಗಿತ್ತು ನನ್ನ ಜರ್ನಿ ಅನ್ನೋದು ನನಗೂ ಒಂದು ನೋಡ್ಕೊಳ್ಳೋಕ್ಕೆ ವಿಡಿಯೋ ಅನ್ನೋದು ಇರುತ್ತೆ. ಫೋನಲ್ಲಿದ್ದರೆ ಅದು ಯಾವಾಗ ಹೆಂಗೆ ಏನಾಗುತ್ತೋ ಗೊತ್ತಾಗಲ್ಲ. ಸೊ ಇಲ್ಲಿ ಹಾಕಿಟ್ರೆ ನನಗೂ ಒಂದು ಯಾವಾಗ ಬೇಕೋ ಆವಾಗ ನೋಡ್ಕೊಬೋದು ಅಂತ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದೇ ತಿಂಗಳಲ್ಲೇ 2 ಸತಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಫಾರ್ ದ ಫಸ್ಟ್ ಟೈಮ್. 2 ಸತಿ ಪೂಜೆ ಇತ್ತು ಆ ತಿಂಗಳಲ್ಲಿ. ಮೇಯಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಬಂದಿತ್ತು ಆ್ಯಂಡ್ ಎಂಡಿಂಗಲ್ಲಿ ಒಂದು ಸತಿ. ಆ್ಯಂಡ್ ನಾನು ಪ್ರೇ ಮಾಡ್ಕೊತಾ ಇದ್ದೆ. ಅದು ನನಗೆ 9th ಮಂತಲ್ಲಿ ಆಲ್ರೆಡಿ ಬಿದ್ದುಬಿಟ್ಟಿತ್ತಲ್ವ, ಯಾವಾಗ ಡೆಲಿವರಿ ಆಗಿಬಿಡುತ್ತೋ ಗೊತ್ತಿಲ್ಲ. ಸೊ ಲಾಸ್ಟ್ ಒಂದು ಸತಿ ಆ 30th or 31st ಏನು ಪೂಜೆ ಇದೆ ಆ ಪೂಜೆಗೆ ಬಂದು ಹೋಗೋವರೆಗೂ ನಂಗೆ ಡೆಲಿವರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರೇ ಮಾಡ್ಕೊಂಡಿದ್ದೆ. ಅದೇ ಥರನೇ 2 ಪೂಜೆಗೂ ಅಟೆಂಡ್ ಆದೆ ನಾನು.
ಅದಾದ್ಮೇಲೆ ಇನ್ನೇನು ನಾನು ನಾಳೆ ಹೋಗ್ತೀನಿ ಹಾಸ್ಪಿಟಲ್ಗೆ ಅಂದಾಗ ಬಿಫೋರ್ ಡೇ ನಾನು ರಾಯರ ಮಠಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡೆ, ಆಗಲಿಲ್ಲ. ಬಟ್ ಶನಿ ಮಹಾತ್ಮೆ ದೇವಸ್ಥಾನಕ್ಕೆ, ಕೋಲಾರಮ್ಮ ದೇವಸ್ಥಾನಕ್ಕೆ, ಅಲ್ಲೇ ಇರುವಂಥ ಗಣೇಶ ದೇವಸ್ಥಾನಕ್ಕೆಲ್ಲನೂ ಹೋಗ್ಬಿಟ್ಟು ಬಂದೆ. ಅದೆಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಸೊ ಅದೆಲ್ಲನೂ ಹಾಕ್ತಾ ಇದ್ದೀನಿ. ಯಾಕೆ ನಾನು ಇಷ್ಟೆಲ್ಲ ಟೆಂಪಲ್ಸ್ ಓಡಾಡ್ಕೊಂಡು ಬಂದೆ ಅಂದರೆ, ಒನ್ ಥಿಂಗ್, ಡೆಲಿವರಿ ಆದಮೇಲೆ ಒಂದಷ್ಟು ದಿನ ಲೈಕ್ 3 ಮಂತ್ಸು 6 ಮಂತ್ಸು ನಾವೆಲ್ಲೂ ಆಚೆ ಕಡೆ ಹೋಗಂಗಿರಲ್ಲ. ಅದನ್ನು ಮೇಯ್ನಾಗಿ ಟೆಂಪಲ್ಸ್ಗೆ ಅಲ್ಲಿ ಇಲ್ಲಿ ಅಂದರೆ ಮಗುನ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ ಅಲ್ವಾ. 1 ಮಂತ್ ಆದಮೇಲೆ ಅದೇನು ಸೂತಕ ಸ್ನಾನ ಅಂತ ಏನು ಮಾಡಿಸ್ತಾರೆ ಅದು ಮಾಡಿಸಿದ್ಮೇಲೆ ಹೋಗ್ಬೋದು. ಬಟ್ ನಾವು ಏನಂತ ಹೇಳಿದ್ರೆ, ನಾನು ಡೆಲಿವರಿ ಆದಮೇಲೆ 1 ತಿಂಗಳು 1 1/2 ಮಂತ್ ಹಂಗಾದ್ಮೇಲೆ ರೈನಿ ಸೀಸನ್ ಬಂದುಬಿಡುತ್ತೆ, ಆಚೆ ಎಲ್ಲ ಅಷ್ಟು ಓಡಾಡೋದು ಸೇಫ್ ಅಲ್ಲ, ಅದೆಲ್ಲನೂ ಯೋಚನೆ ಮಾಡಿಬಿಟ್ಟು. ಆ್ಯಂಡ್ ನಾನು ತುಂಬ ದಿನಗಳಾಗಿತ್ತು ದೇವಸ್ಥಾನಗಳಿಗೆ ಹಿಂಗೆ ಓಡಾಡಿ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರನೇ ಹೋಗ್ತಾ ಇದ್ದೆ ಆವಾಗವಾಗ. ಸೊ ತುಂಬ ದಿನಗಳಾಗಿತ್ತಲ್ವ, ಒಂದ್ಸತಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಅದೊಂಥರ ಪಾಸಿಟಿವ್ ವೈಬ್ ಅಲ್ವಾ ನಮಗೂ, ಅಂದ್ಕೊಂಡಿದ್ದೇನೋ ಆಗುತ್ತೆ ಅನ್ನೋ ಥರ. ಸೊ ಹಂಗಾಗಿ ಸೇಫಾಗಿ ಡೆಲಿವರಿ ಆಗಲಿ, ಯಾವ ಮಗು ಆದರೂ ಆಗಲಿ, ಏನಾದರೂ ಆಗಲಿ ಸೇಫಾಗಿದ್ದರೆ ಸಾಕು ಅನ್ನೋ ಅಷ್ಟು ನಮಗೆ ಅದೊಂದು ಫೋಬಿಯಾ ಬಂದ್ಬಿಡುತ್ತೆ ಎಲ್ಲರಿಗೂ ಹತ್ರ ಬರ್ತಾ ಇದ್ದಂಗೆ ಡೆಲಿವರಿ ಡೇಟು. ಸೊ ಹಂಗಾಗಿ ಒಂದ್ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದಿದ್ದು ನಾವು. ಸೊ ಪೂಜೆಗಳೆಲ್ಲ ಮುಗಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ 2 ಸತಿನೂ ಚೆನ್ನಾಗಿ ನಮಗೆ ದರ್ಶನ ಆಯಿತು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಕ್ಲಿಪ್ಪಿಂಗ್. ನಾನು ಲಾಸ್ಟಲ್ಲಿ ಹೇಳಿದೆ ಅಲ್ವಾ, ಕೋಲಾರಮ್ಮ ಟೆಂಪಲ್ಗೆ ಎಲ್ಲ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಅದು. ಸೊ ಈ ಎಲ್ಲ ವಿಡಿಯೋಗಳನ್ನು ನಿಮಗೆ ಮರ್ಜ್ ಮಾಡಿ ಮಾಡಿರೋವಂಥ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ವಿಡಿಯೋಸ್ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಬೇಕು ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನಾನು ಹೇಳ್ದೆ ಅಲ್ವಾ, ನನ್ನ ಡೆಲಿವರಿಗೂ ಮುಂಚೆ ನಾನು ವಿಸಿಟ್ ಮಾಡಿರುವಂಥ ಟೆಂಪಲ್ಲು. ಆಲ್ಮೋಸ್ಟ್ ಇವಾಗ ಡೆಲಿವರಿ ಆಗಿ 2.5 ಮಂತ್ಸ್ ಮೇಲೆ ಆಗಿದೆ. ಇನ್ನೂ ನಾನು ಯಾವುದು ಟೆಂಪಲ್ಗೆ ಹೋಗಿಲ್ಲ. ಮತ್ತೆ ಇದೇ ಟೆಂಪಲ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. See you all in the next vlog friends. Until then, keep smiling. Bye bye.